ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧೇಜಮಾಂನಾಜಕೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮು ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌನಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಖ್ಯತರನಿರ್ಭಾಸತಾಂ ನೋ ಹೃದಂಬರೆ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಂದಿನ ಸಂಚಿಕೆಯಲ್ಲಿ ಏಕಾದಶಿಯ ಮಹಿಮೆಯನ್ನ ಕೇಳಲಿಕ್ಕಿದ್ದೀವಿ. ನಮ್ಮ ತಲೆಯಲ್ಲಿ ಏಕಾದಶಿ ಅಂದರೆ ಸಾಮಾನ್ಯವಾಗಿ ಎಲ್ಲ ಏಕಾದಶಿಗಳು ಒಂದೇ ಥರ ಅಂತ ಭಾವನೆ ಇರುತ್ತೆ. ನಿಜವೂ ಕೂಡ ಏಕಾದಶಿಲೇನು ವ್ಯತ್ಯಾಸ? ಉಪವಾಸ ಎಲ್ಲ ಏಕಾದಶಿ ಎಂದು ಮಾಡಲೇಬೇಕು. ಅದರಲ್ಲೇನು ಕೆಲವು ಏಕಾದಶಿಲಿ ತಿನ್ನೋದು, ಕೆಲವು ಏಕಾದಶಿಯನ್ನು ತಿಂದೇ ಇರೋದು ಅಂತ ಹೀಗೇನಿಲ್ಲ. ಪ್ರತಿಯೊಂದು ತಿಂಗಳಿನ ಕೃಷ್ಣ ಪಕ್ಷದ ಏಕಾದಶಿ ಆಗಲಿ, ಶುಕ್ಲ ಪಕ್ಷದ ಏಕಾದಶಿ ಆಗಲಿ ಉಪವಾಸವನ್ನು ಮಾಡಲೇಬೇಕು. ಇದು ಶಾಸ್ತ್ರದಲ್ಲಿ ಹೇಳಿದ ವಿಷಯ. ಏಕಾದಶಿಗೆ ಸಮಾನವಾದ ವ್ರತ ಮತ್ತೊಂದಿಲ್ಲ ಅಂತ ಎಷ್ಟು ಬಾರಿ ಮಧ್ವಾಚಾರ್ಯರು ಕೂಡ ತಿಳಿಸ್ತಾರೆ, ಅನೇಕ ಬಾರಿ ತಿಳಿಸ್ತಾರೆ. ಅಂಥ ಏಕಾದಶಿಗಳಿಗೆ ಅನೇಕ ಹೆಸರುಗಳಿದೆ, ಒಂದೊಂದು ಏಕಾದಶಿಗೂ ಕೂಡ. ಇದನ್ನೆಲ್ಲ ನಾವು ಪದ್ಮಪುರಾಣದಲ್ಲಿ ವಿಶೇಷವಾಗಿ ಉತ್ತರಾಖಂಡದಲ್ಲಿ ಗಮನಿಸಬಹುದು. ಈ ಸಂಚಿಕೆಯಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಬಗ್ಗೆ, ಅಂದರೆ ಯೋಗಿನಿ ಏಕಾದಶಿ ಅಂತ ಅದಕ್ಕೆ ಕರೀತಾರೆ. ಅಂಥ ಯೋಗಿನಿ ಏಕಾದಶಿಯ ಆಚರಣೆ ಮಾಡಿದ್ರೆ, ಅವತ್ತಿನ ದಿವಸ ಉಪವಾಸ ಮಾಡಿ ನಾವು ಏಕಾದಶಿ ವ್ರತವನ್ನು ಸರಿಯಾಗಿ ಪಾಲನೆ ಮಾಡಿದರೆ ನಮಗೇನು ಫಲ ಸಿಗತ್ತೆ ಅನ್ನೋದನ್ನು ಪದ್ಮಪುರಾಣ ತುಂಬ ವಿಸ್ತಾರವಾಗಿ ಸೊಗಸಾಗಿ ವಿವರಣೆ ಮಾಡಿದೆ. ಅದನ್ನು ಈ ಸಂಚಿಕೆಯಲ್ಲಿ ನಾವು ನೋಡೋಣ. ಯೋಗಿನಿ ಏಕಾದಶಿ ಅಂತ ಇದಕ್ಕೆ ಯಾಕೆ ಹೆಸರು ಬಂತು ಅನ್ನೋದನ್ನ ಕೊನೆಗೆ ನಾವು ಈ ಭಾಗವನ್ನು ಕೇಳಿದ ಮೇಲೆ ತಿಳ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಇಬ್ಬರಿಗೆ ಸಂವಾದ ನಡೀಲಿಕ್ಕೆ ಶುರುವಾಯಿತು, ಮಾತುಕತೆ. ಯಾರ್ಯಾರಿಗೆ? ಕೃಷ್ಣನಿಗೆ ಮತ್ತೆ ಯುಧಿಷ್ಠಿರನಿಗೆ. ಹಾಗಾದರೆ ಯುಧಿಷ್ಠಿರ ತಾನು ಪ್ರಶ್ನೆ ಮಾಡಿದ್ದಾನೆ ಈ ಏಕಾದಶಿ ಬಗ್ಗೆ. ಆಗ ಸಾಕ್ಷಾತ್ ಕೃಷ್ಣ ಪರಮಾತ್ಮ ತಾನು ಉತ್ತರ ಕೊಟ್ಟಿದ್ದಾರೆ. ಹರಿದಿನ ಇದು, ಹರಿದಿನದ ಬಗ್ಗೆ ಹರಿಯೇ ಹೇಳಬೇಕು. ಹಾಗಾಗಿ ಈ ಹರಿದಿನವಾದ ಏಕಾದಶಿಯ ಬಗ್ಗೆ ಸಾಕ್ಷಾತ್ ಹರಿಯ ಅವತಾರನಾದ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ದಾನೆ ಯೋಗಿನಿ ಏಕಾದಶಿಯ ಬಗ್ಗೆ ಅಂತ ನೋಡೋಣ. ಮೊದಲಿಗೆ ಅಲ್ಲಿ ಯುಧಿಷ್ಠಿರ ತಾನು ಪ್ರಶ್ನೆ ಮಾಡೋ ಮಾತು ಹೀಗಿದೆ. ಆಷಾಢ ಕೃಷ್ಣ ಪಕ್ಷೇತು ಕಿನ್ನಾಂನೇಕಾದಶಿ ಭವೇತ್ ಕಥಯಸ್ವ ಪ್ರಸಾದೇನ ವಾಸುದೇವ ಮಮಾಗ್ರತಃ. ಈ ಆಷಾಢ ಕೃಷ್ಣ ಪಕ್ಷದ ಏಕಾದಶಿ ಏನು ಹೆಸರು? ಮೊದಲನೇ ಪ್ರಶ್ನೆ. ಅಷ್ಟೇ ಅಲ್ಲ, ಇದರ ಬಗ್ಗೆ ಏನು ಹೆಸರು ಅಂತ ತಿಳಿಸ್ತಾ ಎಲ್ಲ ವಿಷಯಗಳನ್ನು, ಏಕಾದಶಿ ಮಹಿಮೆಯನ್ನ ಬಹಳ ಸಂತೋಷದಿಂದ ವಾಸುದೇವ ನನ್ನ ಮುಂದೆ ನೀನು ಹೇಳಬೇಕು ಅಂತ ಯುಧಿಷ್ಠಿರ ಕೃಷ್ಣನ ಬಳಿ ಪ್ರಾರ್ಥನೆ ಮಾಡಿದಾಗ ಆಗ ಕೃಷ್ಣ ಹೇಳಿದ ಎರಡು ಮಾತು. ಮೊದಲಿಗೆ ಏನು ಹೇಳ್ತಾನೆ? ವ್ರತಾನಾಮುತ್ತಮಂ ರಾಜನ್, ಎಲ್ಲ ವ್ರತಗಳಿಗಿಂತ ಉತ್ತಮವಾದ ವ್ರತ ಅದನ್ನು ನಿನಗೆ ರಾಜ ಹೇಳ್ತೀನಿ. ಯಾಕೆಂದ್ರೆ ಎಲ್ಲ ಪಾಪಗಳನ್ನು ಕಳೆಯುವಂಥದ್ದು ವ್ರತ, ಎಲ್ಲರಿಗೂ ಮುಕ್ತಿಯನ್ನು ನೀಡುವಂಥದ್ದು.
ಇದು ಸಾಮಾನ್ಯವಾಗಿ ಎಲ್ಲಾ ಏಕಾದಶಿಗಳಿಗೆ ಸಂಬಂಧಪಟ್ಟಿದೆ. ಆದರೂ ಯೋಗಿನಿ ಏಕಾದಶಿ ಬಗ್ಗೆ ಮಾತಾಡ್ತಾ ಕೃಷ್ಣ ಹೇಳಿದ್ದು ಸರ್ವ ಪಾಪ ಕ್ಷಯಕರಂ ಸರ್ವ ಮುಕ್ತಿ ಪ್ರದಾಯಕಂ ಅಂತ ಕೃಷ್ಣ ಹೇಳಿ, ಇದಕ್ಕೇನು ಹೆಸರು ಅಂದಾಗ ಯೋಗಿನಿ ಏಕಾದಶಿ ಅಂತ ಇದಕ್ಕೆ ಹೆಸರು. ಮಹಾಪಾತಕ ನಾಶಿನಿ, ಎಂತೆಂಥ ದೊಡ್ಡ ದೊಡ್ಡ ಪಾತಕಗಳಿದ್ರೂ ಅದನ್ನ ಪರಿಹಾರ ಮಾಡೋದಿದು ಅಂತ ಇಷ್ಟನ್ನ ಹೇಳಿ, ಸಂಸಾರಾರ್ಣವಮಜ್ಞಾನ ಪೋತಭೂತ ಸನಾತನಿ ಜಗತ್ರಯೇ ಸಾರಭೂತ ಯೋಗಿನಿ ವ್ರತಕಾರಿಣ ಅಂತ ಮುಂದೆ ವಿಸ್ತಾರವಾಗಿ ಒಂದು ಕಥಾಭಾಗವನ್ನ ಕೃಷ್ಣ ಪರಮಾತ್ಮ ಈ ಯೋಗಿನಿ ಏಕಾದಶಿಯ ಕುರಿತಾಗಿ ತಾನು ಹೇಳ್ತಾನೆ. ಆ ಕಥಾಭಾಗ ಏನು ಅನ್ನೋದನ್ನ ಈಗ ಗಮನಿಸ್ತಾ ಹೋಗೋಣ. ಈ ಸಂಸಾರ ಸಮುದ್ರವನ್ನ ದಾಟೋದು ತುಂಬಾ ಮುಖ್ಯ. ಅದಕ್ಕೆ ದೊಡ್ಡ ಹಡಗೆ ಬೇಕು. ಆ ಹಡಗು ಯಾವುದು ಅಂದ್ರೆ ಈ ಏಕಾದಶಿ ವ್ರತ ಅಂತೆ. ಎಲ್ಲಾ ವ್ರತಗಳಿಂದ ಬರೋ ಪುಣ್ಯ ಅದು ಏಕಾದಶಿಯಿಂದ ಸಿಗೋದ್ರಿಂದ ಈ ಪುಣ್ಯ ಸಾಕಂತೆ ಇದು ದೊಡ್ಡ ಹಡಗು, ಸಂಸಾರ ಸಮುದ್ರದಿಂದ ಅವನ್ ದಾಟ್ತಾನೆ ಅಂತ. ಈ ವಿಷಯದಲ್ಲಿ ಒಂದು ಉಪಾಖ್ಯಾನ ಇದೆ, ಅದನ್ನ ಕೇಳಬೇಕು ಅಂತ ಹೇಳಿ ಯುಧಿಷ್ಠಿರನಿಗೆ ಹೇಳಿದಾಗ ಕೈ ಮುಗಿದುಕೊಂಡು ಯುಧಿಷ್ಠಿರ ಕೇಳ್ತಾ ಇದ್ದಾನೆ. ಕೃಷ್ಣ ಪ್ರಾರಂಭ ಮಾಡಿದ. ಹಿಂದೆ ಒಂದು ಅಲಕಾಪಟ್ಟಣ ಅಂತಿತ್ತು ಅಂತ ಪ್ರಾರಂಭವನ್ನ ಮಾಡ್ತಾನೆ. ಈ ಅಲಕಾಪಟ್ಟಣದಲ್ಲಿ ಕುಬೇರ ಇದ್ದ, ಅವನ ಆಡಳಿತ ಆಗ. ಕುಬೇರ ನಮಗ್ ಗೊತ್ತು, ಶಿವನ ಸ್ನೇಹಿತನೂ ಹೌದು, ಶಿವನ ಭಕ್ತನೂ ಹೌದು. ಅಂಥ ಕುಬೇರ ಅವನು ಆ ಶಿವನ ಅರ್ಚನೆ ಮಾಡ್ತಾ ಇದ್ದಂತೆ ನಿರಂತರವಾಗಿ. ರುದ್ರದೇವರ ಆರಾಧಕ, ರುದ್ರದೇವರ ಆರಾಧನೆಯನ್ನ ವಿಶೇಷವಾಗಿ ಮಾಡ್ತಾ ಇದ್ದ. ಪೂಜೆಯನ್ನ ಏನನ್ನ ತಗೊಂಡ್ ಮಾಡ್ತಾ ಇದ್ದ? ಅದೇನಿದೆ ಲಿಂಗ ರುದ್ರದೇವರದು, ಆ ಲಿಂಗಕ್ಕೆ ಅಭಿಷೇಕ ಮಾಡೋದು, ಹಾಗೆ ಆ ಲಿಂಗಕ್ಕೆ ಅನೇಕ ಹೂವುಗಳನ್ನ ಸಮರ್ಪಣೆ ಮಾಡೋದು, ಇದು ಕ್ರಮ. ಹೂವುಗಳನ್ನ ತರಬೇಕು. ಅವನು ದೊಡ್ಡ ಅಧೀಪ. ಅವನ ಕೈ ಕೆಳಗಡೆ ಸಾವಿರಾರು ಜನ ಯಕ್ಷರು ಕೆಲಸ ಮಾಡ್ತಾರೆ. ಅದರಲ್ಲಿ ಒಬ್ಬ ಯಕ್ಷ, ಅವನ ಹೆಸರು ಹೇಮಮಾಲಿ ಅಂತ ಅವನ ಹೆಸರು. ಆ ಹೇಮಮಾಲಿಗೆ ಒಂದು ಜವಾಬ್ದಾರಿಯನ್ನು ವಹಿಸಿರ್ತಾನೆ ಈ ಕುಬೇರ. ದಿವಸ ನೀನು ನಾನು ಮಾಡುವಂತಹ ರುದ್ರದೇವರ ಪೂಜೆಗೆ ಹೂವುಗಳನ್ನ ಕೊಡಬೇಕು, ತಂದು ಕೊಡೋದು. ಅದು ಎಲ್ಲೆಲ್ಲಿ ಹೂವು ಹುಡ್ಕೊಂಬರ್ಬೇಕು, ಸುಮ್ಮನೆ ಅಲ್ಲ. ನಾವೆಲ್ಲೋ ಹೋಗಿ ಈಗ ಹೂವನ್ನು ತಗೊಂಬಂದ್ಬಿಡ್ತೀವಿ, ಹಾಗೆ ಎಲ್ಲೋ ಗಾಡೀಲಿ ಇರುತ್ತೆ, ಅದನ್ನ ಹಾಗೆ ಕೇಳಿ ಒಂದಿಷ್ಟು ದುಡ್ಡು ಕೊಟ್ಟು ತಗೊಂಬಂದ್ಬಿಡ್ತೀವಿ, ಹಾಗಲ್ಲ. ಅವನೇ ಹೋಗಿ ಆ ಹೇಮಮಾಲಿ ಎಲ್ಲೆಲ್ಲಿ ಆ ಉಲ್ಲೇಖ ಮಾಡ್ತಾರೆ, ನಂದನವನ, ಚೈತ್ರವನ, ಚಿತ್ರೋದ್ಯಾನ, ಎಷ್ಟೆಷ್ಟಿದೆ, ಎಲ್ಲಾ ಕಡೆ ಹೋಗಿ ಬರ್ಬೇಕು. ಏನೊಂದು 3-4 ಹೂವಲ್ಲ, 100 ಹೂವಲ್ಲ, ಸಾವಿರಾರು ಹೂವುಗಳು, ವೆರೈಟಿ ಬೇರೆ. ಅದಕ್ಕೋಸ್ಕರ ಅನೇಕ ವನಗಳನ್ನ ಸಂಚಾರ ಮಾಡ್ಕೊಂಡ್ ಬರ್ಬೇಕು, ಹುಡ್ಕೊಂಡ್ ಬರ್ಬೇಕು. ಎಲ್ಲವೂ ಯೋಗ್ಯ ಪುಷ್ಪ ಅಲ್ಲ, ಎಲ್ಲವನ್ನೂ ರುದ್ರದೇವರ ಮೇಲೆ ಹಾಕೋದಲ್ಲ. ಸರಿ, ಅವನ ಕೆಲಸ ಇದು. ಪ್ರತಿನಿತ್ಯ ತಪ್ಪದೆ ಕುಬೇರ ಮಾಡುವಂಥ ಶಿವಪೂಜೆಗೆ ಹೂವುಗಳನ್ನೆಲ್ಲ ತಾನು ತಗೊಂಡು ಬಂದು ಅರ್ಪಣೆ ಮಾಡ್ತಾ ಇದ್ದ. ಅವನಿಗೆ ಒಬ್ಬಳು ಸುಂದರ ಸ್ತ್ರೀ ಇರ್ತಾಳೆ, ಅಂದ್ರೆ ಪತ್ನಿ. ಇದ್ರ ಬಗ್ಗೆ ಯಾಕೆ ಬರ್ತಾ ಇದ್ದಾರೆ ಅಂದ್ರೆ, ಒಂದು ದಿವಸ ಅವನು ಮಾಡಿದ ತಪ್ಪು, ಯಾಕೆ ತಪ್ಪು ಮಾಡಿದ ಅಂತ ಅದಕ್ಕೆ ಕಾರಣ ಕೊಡ್ಲಿಕ್ಕೆ ಇದೊಂದು ಘಟನೆ ಪ್ರಾರಂಭ ಮಾಡ್ತಾರೆ. ಅವನಿಗೆ ಒಬ್ಬಳು ಸುಂದರ ಸ್ತ್ರೀ, ಅವಳ ಹೆಸರು ವಿಶಾಲಾಕ್ಷಿ ಅಂತ. ಎಂಥ ಸೌಂದರ್ಯ ಆ ವಿಶಾಲಾಕ್ಷಿದು ಅಂದ್ರೆ, 1000 ಅಪ್ಸರಾ ಸ್ತ್ರೀಯರು ಬಂದ್ರೆ ಮಧ್ಯಕ್ಕೆ ಇವಳೇ ಎದ್ದು ಕಾಣೋದಂತೆ, ಅಂತಹ ಸೌಂದರ್ಯ ಅಂತೆ ವಿಶಾಲಾಕ್ಷಿ ಸೌಂದರ್ಯ. ಅಷ್ಟೇ ಅಲ್ಲ, ಯಾರ್ಯಾರು ಯಕ್ಷಿಣಿಯರಿದ್ರು ಆ ಯಕ್ಷರ ಗುಂಪಿನಲ್ಲಿ ಅವರಿಗಿಂತ ಉತ್ತಮ ಸೌಂದರ್ಯ ಇವರಲ್ಲಿತ್ತು. ಹಾಗಾದ್ರೆ ಏನಾಯ್ತು, ಈ ಕಡೆ ಅಪ್ಸರಾ ಸ್ತ್ರೀಯರ ಸೌಂದರ್ಯವನ್ನೂ ಮೀರಿಸಿದ ಸೌಂದರ್ಯ, ಯಕ್ಷಿಣಿಯರ ಸೌಂದರ್ಯವನ್ನೂ ಮೀರಿಸಿದ ಸೌಂದರ್ಯ ಇವಳಲ್ಲಿತ್ತು. ಅಂತಹ ರೂಪವತಿಯ ಪತಿ ಈ ಹೇಮಮಾಲಿ. ಇದರಿಂದ ಏನಾಯ್ತು, ಒಂದು ದಿವಸ ಎಡುವುದ ಅಂತ ಅರ್ಥ. ತನ್ನ ಹೆಂಡತಿನೇ ಪ್ರತಿನಿತ್ಯ ಹೆಂಡತಿ ಮೇಲೆ ವ್ಯಾಮೋಹಗೊಳ್ಳದೇನೆ ಕಾಲ ಕಾಲಕ್ಕೆ ಸರಿಯಾಗಿ ದೇವರ ಪೂಜೆಗೆ ಹೂವನ್ನ ತಂದು ಕೊಡ್ತಾ ಇದ್ದ. ನಾವು ಟೈಮನ್ನ ಮೀರಬಾರ್ದಂತೆ. ಈಗ ಯಾರಿಗೋ ಮಾತು ಕೊಟ್ಬಿಟ್ಟಿರ್ತೀವಿ, ನೀವು ಮಾಡುವಂಥ ಪೂಜೆಗೆ ನಾವು ನಮ್ಮ ಸೇವೆಯನ್ನ ಅರ್ಪಣೆ ಮಾಡ್ತೀವಿ, ಸರಿಯಾದ ಸಮಯಕ್ಕೆ ಹೋಗಿ, ಅದು ದೇವರ ಪೂಜೆ ಆದ್ರಿಂದ ಬಹಳ ಶ್ರದ್ಧೆಯಿಂದ ಅದಕ್ಕೆ ಸರಿಯಾದ ಸಮಯಕ್ಕೆ ಮಾಡಬೇಕು. ಅಯ್ಯೋ ಅಂತ ಉದಾಸೀನವಾಗಿ ಬೇರೆ ಎಲ್ಲೋ ವ್ಯಗ್ರವಾಗಿ ಇದನ್ನು ಮರೆತರೆ ಏನಾಗತ್ತೆ ಅನ್ನೋದಕ್ಕಿದೆ ಸಾಕ್ಷಿ. ಅದರಿಂದ ಈಗ ಶ್ರೀಪಾದಂಗಳವರು ಪೂಜೆ ಮಾಡ್ತಾ ಇರ್ತಾರೆ, ಆ ಪೂಜೆಗೆ ಏನೋ ಹೂವನ್ನು ನಾವು ಸಮರ್ಪಣೆ ಮಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ, ತಂದು ಕೊಡೋದೇ ಇಲ್ಲ. ಇನ್ನೆಲ್ಲೋ
ಭೋಗಮಗ್ನರಾಗಿ ಬೇರೆ ಬೇಡದೇ ಇರೋ ಕೆಲಸದಲ್ಲಿ ಮುಳುಗಿ ಅಲ್ಲಿ ತಂದು ಕೊಡೋದೇ ಇಲ್ಲ. ಇನ್ನೊಬ್ರು ತಂದು ಕೊಡ್ತಾರೆ ಅಂದ್ರೆ ಹಾಗಲ್ಲ, ನಾವು ಮಾತು ಕೊಟ್ಟ ಮೇಲೆ ಅದನ್ನ ನಡೆಸಬೇಕು ಕಾಲ ಕಾಲಕ್ಕೆ. ಈ ಹೇಮಮಾಲಿ ಒಂದು ದಿವಸ ಎಡವಟ್ ಮಾಡ್ಕೊಂಡ. ಏನ್ ಮಾಡ್ಕೊಂಡ? ಮನೆಗೆ ಹೋದ. ಅವತ್ತಿನ ದಿವಸ ಎಲ್ಲ ಹೂವನ್ನ ತಗೊಂಡು ಮನೆಗೆ ಹೋದ. ಹೋಗಿ ವಾಪಸ್ಸು ಇಲ್ಲಿ ಬಂದು ಪೂಜೆ ಕೊಡಬೇಕಾಗಿತ್ತು ಹೂವನ್ನ. ಆದ್ರೆ ಏನ್ ಮಾಡ್ದ? ಹೆಂಡತಿಯ ಸೌಂದರ್ಯಕ್ಕೆ ಮರಳಾದ. ಮಾತಾಡ್ಲಿಕ್ಕೆ ಶುರು ಮಾಡ್ದ. ಮಾತುಕತೆ ಆಯ್ತು, ಜೊತೆಗೆ ವಿಹಾರ ಮಾಡ್ಲಿಕ್ಕೆ ಶುರು ಮಾಡ್ದ. ಎಷ್ಟೊತ್ತಾಗೋಯ್ತು ಅಂದ್ರೆ ಇಲ್ಲಿ ಕುಬೇರನ ಪೂಜೆಯಲ್ಲಿ ಕುಬೇರನೇ ನೆನಪಾಗ್ತಾ ಇಲ್ಲ, ಇನ್ನೊವನು ಪೂಜೆ ಎಲ್ಲ ಮರ್ತು ಹೋದ. ತಂದ ಹೂವನ್ನು ಮರ್ತು ಹೋಗ್ಬಿಟ್ಟಿದ್ದಾನೆ. ಹೂವಿನ ಬುಟ್ಟಿ ಬುಟ್ಟಿ ಎಲ್ಲ ಮನೆಯಲ್ಲೇ ಇತ್ತು. ಈ ಕಡೆ ತನ್ನ ಹೆಂಡತಿ ಜೊತೆಗೆ ವಿಹಾರ ಮಾಡ್ತಾ ಕೂತಿದ್ದಾನೆ. ಕುಬೇರ ನೋಡ್ದ ಪೂಜೆ ಎಲ್ಲ ಆಯಿತು, ಅಭಿಷೇಕ ಆಯಿತು, ಪೂಜೆಗಳಿಗೆ ಹೂವಿಲ್ಲ. ಮಧ್ಯಾಹ್ನದ ಹೊತ್ತು ಬಂತಂತೆ. ಸೂರ್ಯ ನೆತ್ತಿ ಮೇಲಿದ್ದಾನೆ. ತಾಪ, ಸಿಕ್ಕಾಬಟ್ಟೆ ತಾಪ ಆಗ್ತಾ ಇದೆ. ಕಾದ್ನಂತೆ. ಯಾಕಂದ್ರೆ ಪ್ರತಿನಿತ್ಯ ಶ್ರದ್ಧೆಯಿಂದ ಹೂವುಗಳನ್ನ ತರೋ ಹೇಮಮಾಲಿ ಯಾಕೆ ಇವತ್ತು ತಗೊಂಬರ್ಲಿಲ್ಲ? ಕಾದ ದೇವರನ್ನ, ಶಿವನನ್ನ ಕಾಯಿಸೋ ಹಾಗಾಯ್ತು. ಕೊನೆಗೆ ಸಿಕ್ಕಾಬಟ್ಟೆ ಸಿಟ್ಟು ಬಂದಿದೆ. ಅದು ಬೇರೆ ಸೂರ್ಯನ ತಾಪ ತಡಿಲಿಕ್ಕಾಗ್ತಾ ಇಲ್ಲ. ಹೊರಗಡೆ ಲಿಂಗ ಪೂಜೆ ಬೇರೆ ಮಾಡ್ತಾ ಇದ್ದಾನೆ. ಕೋಪ ತಾರಕಕ್ಕೇರಿದೆ ಕುಬೇರನಿಗೆ. ಆಗ ಭೃತ್ಯರನ್ನ ಕರೀತಾನೆ, ಬನ್ನಿ ಒಂದ್ ನಿಮಿಷ ಅಂತ. ಬಂದು ಹೇಳ್ತಾನೆ ಆ ಭೃತ್ಯರಿಗೆ, ನೋಡಿ ಹೇಮಮಾಲಿ ಏನ್ ಮಾಡ್ತಾ ಇದ್ದಾನೀಗ, ಮನೇಲಿದ್ರೆ ಮನೆಗೆ ಹೋಗಿ ನೋಡ್ರಿ, ಮನೇಲಿ ಏನ್ ಮಾಡ್ತಾ ಇದ್ದ ನನಗೆ ತಿಳಿಸಿ. ಯಾಕೆಂದ್ರೆ ಇವತ್ತು ಹೂವನ್ನ ತಗೊಂಬರ್ಬೇಕಾಗಿತ್ತು, ಯಾಕೆ ಹೂವನ್ನ ತಗೊಂಬಂದಿಲ್ಲ, ಸ್ವಲ್ಪ ಹೋಗಿ ವಿಚಾರ ಮಾಡ್ಕೊಂಬನ್ನಿ ಅಂತ. ಸೀದಾ ಓಡ್ ಹೋಗಿ ನೋಡ್ತಾರೆ, ಅಲ್ಲಿ ಹೇಮಮಾಲಿ ತನ್ನ ಹೆಂಡತಿ ಜೊತೆ ವಿಹಾರ ಮಾಡ್ತಾ ಕೂತಿದ್ದಾನೆ. ಆರಾಮಾಗಿ ವಿಹಾರ ಮಾಡ್ತಾ ಇದ್ದಾನೆ. ಸೀದಾ ಇವ್ರ ಕೆಲಸ ಏನು, ಅಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾನೆ ನೋಡ್ಕೊಂಬನ್ನಿ. ಸರಿ ಹೋದ್ರು. ಅವ್ನು ಏನ್ ಮಾಡ್ತಾ ಇದ್ದಾನೆ ಬಂದು ತಿಳಿಸಿದ್ರು. ಮತ್ತಂದಂತೆ ಹಿಡಿದುಕೊಂಡು ಬಲಾತ್ಕಾರವಾಗಿ ಕರ್ಕೊಂಬನ್ನಿ ಈಗ ಅವನನ್ನ ಅಂತ. ಕುಬೇರನ ಈ ಮಾತನ್ನ ಕೇಳಿ ಇಬ್ರು ಭೃತ್ಯರು ಹೋದ್ರು. ಸೀದಾ ಹೇಮಮಾಲಿಯನ್ನ ಕರ್ಕೊಂಬಂದ್ರು. ಅವನಿಗೆ ಎಚ್ಚರ ಆಗೋಯ್ದೆ, ಗೊತ್ತಾಯ್ತು ಅವನಿಗೆ ತಪ್ಪಾಗೋಯ್ತು. ಶಿವನ ಪೂಜೆಗೆ ಹೂವನ್ನ ತಗೊಂಬರದೆ ಕಾಲ ಮೀರು ಹೋಗಿದೆ, ಮರೆತು ಹೋದೆ, ಹೆಂಡತಿಯ ಜಾಲದಲ್ಲಿ ಸಿಕ್ಕಿಬಿದ್ದೆ, ನನ್ನ ಕರ್ತವ್ಯಗಳನ್ನ ಮರೆತೆ. ಇಷ್ಟಾಗಿ ಬಹಳ ದುಃಖ ಆಗಿದೆ. ದುಃಖದ ಜೊತೆಗೆ ಹೆದರಿಕೆ ಬೇರೆ. ಇನ್ನು ಕುಬೇರ ನನಗೆ ಇನ್ನೇನ್ ಮಾಡ್ತಾನೋ ಗೊತ್ತಿಲ್ಲ. ಬಹಳ ಹೆದರಿಕೆಯನ್ನು ಬಂದಿದ್ದಾನೆ. ಬರ್ಬೇಕಾದ್ರೆ ಪುಣ್ಯಾತ್ಮ ಸ್ನಾನನೂ ಮಾಡಿಲ್ಲ. ಅವನು ಎಲ್ಲಾ ಉದ್ಯಾನವನಗಳಲ್ಲಿ ಹೂವನ್ನ ತಗೊಂಡು ಬಂದು ಸಂಗ್ರಹ ಮಾಡಿಟ್ಟ. ಸ್ನಾನ ಬೇರೆ ಮಾಡಿಲ್ಲ. ತಲೆ ಕೂದಲೆಲ್ಲ ಆಚೆ ಈಚೆ ಕೆದರ್ಕೊಂಡಿದ್ದಾನಂತೆ. ಎಲ್ಲ ಕೆದರ್ಕೊಂಡು ಈ ಕಡೆ ಬಂದಿದ್ದಾನೆ. ಇಲ್ಲಿ ಯಕ್ಷರಾಜ ಕುಬೇರ ನೋಡ್ತಾನೆ, ಇವ್ರ ಕೂದಲು ಹಾಗೆ ಆಗಿತ್ತಂತೆ. ಇನ್ನೂ ಜಾಸ್ತಿ ಹೆದರಿಕೆ ಆಯ್ತು. ಕಣ್ಣು ನೋಡ್ತಾನಂತೆ, ಕೆಂಪಾಗಿದೆ ಕಣ್ಣು. ಆಯ್ತು, ಇವತ್ತಿನ ನನ್ನ ಕಥೆ ಮುಗೀತು ಅಂತ ಇವನಿಗೆ ಅನಿಸಿದೆ. ತುಟಿ ಅದರ್ತಾ ಇದೆಯಂತೆ. ಗಂಟ್ಲು ನೋಡ್ಬೇಕು, ಆ ಗಂಟ್ಲಿನಿಂದ ಶಬ್ದ, ಗುರು 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 ಅಂತ ಶಬ್ದ. ಇಷ್ಟಾಗಿ ಹೆದರಿಕೆ ಆಯ್ತು. ಶುರುವಾಯ್ತಲ್ಲ ಮಾತು. ಇವನಿಗೂ ಬಾಯಾರಿದವ್ರು ಹೇಗಿರ್ತಾರಲ್ಲ ಹಾಗಾಗ್ಬಿಟ್ಟಿದ್ದಾನೆ ಇವನು, ಈ ಹೇಮಮಾಲಿ. ಕುಬೇರ ನೋಡ್ತಾನೆ, ದುರ್ಬುದ್ಧಿ ಅಂತ ಶುರು ಮಾಡ್ತಾನೆ. ಸರಿ, ಮೊದಲನೇ ಮಾತು ಇದು ಹೇಗೆ ಅಂದ್ರೆ, ಶಿಷ್ಯರು ಸ್ವಲ್ಪ ಲೇಟ್ ಆಗಿ ಗುರುಕುಲಕ್ಕೆ ಹೋದ್ರೆ ಗುರುಗಳ ಕೈಯಲ್ಲಿ ಹೇಗೆ ಬಯಸ್ಕೊಳ್ತಾರೆ ಹಾಗಾಯ್ತು ಕತೆ. ಇವನು ಶಿಷ್ಯ ಸೇವೆ ತಪ್ಪಿಸ್ದ, ಕುಬೇರನ ಮುಂದೆ ನಿಂತಿದ್ದಾನೆ. ಕುಬೇರ ಏನ್ ಸಾಮಾನ್ಯನ? ಯಕ್ಷರಾಜ, ಕೋಪ ಜಾಸ್ತಿ ಇರುತ್ತೆ. ಅದು ಪೂಜೆಗೆ ಬೇರೆ ಅಡ್ಡಿ ಮಾಡಿದ್ದಾನೆ, ಹೂವನ್ನು ತಗೊಂಬರ್ಲಿಲ್ಲ. ಅದು ರುದ್ರದೇವರಿಗೆ ಅವಮಾನ ಆಯ್ತು ಅಂತ ಅವನ ಭಾವನೆ. ಕುಬೇರನಿಗೆ ದುರ್ಬುದ್ಧಿ, ನೀನು ಕಾಮಿನಿಯ ಕಿಂಕರನಾಗಿದೆಯಾ? ಶಂಕರನ ಕಿಂಕರನಾಗೋದ್ಬಿಟ್ಟು ಕಾಮಿನಿಯ ಕಿಂಕರ ಆಗಿದೆ. ಇದಕ್ಕೆ ಸರಿಯಾಗಿ ನಿನಗೆ ಶಾಸ್ತಿ ಆಗ್ಬೇಕು. ಹೆಂಡತಿಗೆ ಪ್ರೀತಿಯನ್ನು ತೋರಿಸ್ಬೇಕು ನಿಜ, ಆದ್ರೆ ಪೂಜೆಯನ್ನು ತಪ್ಪಿಸಿ ಹೆಂಡತಿ ಮೇಲೆ ಪ್ರೀತಿ ಮಾಡೋದಲ್ಲ. ಅಂದ್ರೆ ಒಂದು ಎಚ್ಚರ. ಗಂಡಂದ್ರು ತಾವು ತಮ್ಮ ಕರ್ತವ್ಯಗಳನ್ನ ಏನೇನಿದೆ ಅದನ್ನ ಪೂರ್ಣ ಮಾಡಬೇಕು. ಬರೀ ಹೆಂಡತಿಯರೆಲ್ಲ ಮುಳುಗ್ಬಿಟ್ರೆ ಹಾಗಲ್ಲ. ಮುಳುಗೋ ಸಮಯ ಇರುತ್ತೆ, ಆಗ ಮುಳುಗ್ಬೇಕು. ಬೆಳಗ್ಗೆ ಹೊತ್ತು ಮುಳುಗ್ತಾ ಇದ್ದಾನೆ ಇವನು ಹೇಮಮಾಲಿ, ತಪ್ಪು ಮಾಡ್ದ. ಅದಕ್ಕೆ ಪಾಪಿಷ್ಠ, ನೀನು ಈ ಪೂಜೆಗೆ ಅಡ್ಡಿ ಮಾಡಿದ್ರಿಂದ, ಹೂವುಗಳನ್ನ ಸರಿಯಾದ ಕಾಲಕ್ಕೆ ಸಮರ್ಪಣೆ ಮಾಡದೇ ಇದ್ದಿದ್ರಿಂದ, ಇದು ಒಂದೇ ಸಲ ಆಗಿದ್ದು, ಏನ್ ಪದೇ ಪದೇ ಹೇಮಮಾಲಿ ಮಾಡಲಿಲ್ಲ. ಎಷ್ಟೋ ವರ್ಷಗಳ ಸೇವೆ ಚೆನ್ನಾಗಿ ನಡೆದ್ರು ಒಂದ್ಸಲಿ ಆಗಿದ್ದಕ್ಕೆ, ದೇವರ ಪೂಜೆಗೆ ಅಡ್ಡಿ ಆಯಿತು ಅಂತ ಆಗಿದ್ದಕ್ಕೆ
ಶಾಪವನ್ನ ಕೊಡ್ತಾನೆ ಕುಬೇರ, ಕುಷ್ಠ ರೋಗ ನಿನಗೆ ಬರಲಿ ಅಂತ. ಅಯ್ಯೋ, ಒಳ್ಳೆ ಕಥೆ ಆಯ್ತಲ್ಲ. ಒಂದು ಸಲಿ ಮಾಡಿದ ತಪ್ಪಿಗೆ, ಹೌದು ದೊಡ್ಡ ತಪ್ಪೆ, ಶಿವಪೂಜೆಗೆ ಹೂವನ್ನ ಕೊಡ್ಲಿಲ್ಲ, ಇನ್ನೆಲ್ಲೋ ಮುಳುಗಿದಾನೆ ಅಂದ್ರೆ ತಪ್ಪದು. ಕೃತಜ್ಞತಾ ಭಾವ ಇರಬೇಕು, ಕೃತಜ್ಞತೆ ಇರಬಾರ್ದು. ತಪ್ಪಾಯ್ತು. ಸರಿ, ಅಷ್ಟೇ ಅಲ್ಲ, ಕುಷ್ಠರೋಗ ಬಂದ್ಮೇಲೆ ಏನಾಗುತ್ತೆ? ಪತ್ನಿ ವಿಯೋಗನೂ ಆಗತ್ತೆ. ನೀನೇನು ಇಷ್ಟಪಡ್ತಾ ಇದೆಯಲ್ಲ, ನಿನ್ನ ಹೆಂಡತಿ ಜೊತೆ ವಿಹಾರ ಮಾಡ್ತಾ ಕೂತಿದ್ಯಲ್ಲ, ಹೆಂಡತಿಗೂ ನಿನಗೂ ವಿಯೋಗ ಆಗಲಿ, ಹಾಗೆ ಕುಷ್ಠರೋಗ ಬರಲಿ ಅಂತ. ಇನ್ನು ಅಲಕಾಪಟ್ಟಣದಿಂದ ಸ್ಥಾನಭ್ರಷ್ಟನಾಗ್ತೀಯ ನೀನು ಅಂತ. ಏನು ಒಂದ್ರ ಮೇಲೆ ಒಂದು ಆ ಕೋಪಕ್ಕೆ ತುತ್ತಾದ. ವಸ್ತುತಃ ಆ ಹೇಮಮಾಲಿ ಒಳ್ಳೆ ಸ್ಥಿತಿಯಲ್ಲಿದ್ದ, ಆ ಭೃತ್ಯರಲ್ಲಿ ಒಳ್ಳೆ ಮೇಲಿನ ಸ್ಥಾನದಲ್ಲಿದ್ದ. ಅಧಮನಾಗ್ಬಿಟ್ಟ, ಈಗ ಕೆಳಗೆ ಬಿದ್ದ. ಶಿವದ್ರೋಹಿ, ನಿನಗೆ ಒಂದು ಕುಷ್ಠರೋಗ ಅಲ್ಲ, 18 ವೆರೈಟಿ ಕುಷ್ಠರೋಗ ಬರಲಿ ಅಂತ, 18 ತರಹ ಕುಷ್ಠರೋಗ ಬರಲಿ ಅಂತ ಶಾಪವನ್ನ ಕೊಟ್ಟೇ ಬಿಟ್ಟ. ಗೊತ್ತಾಯ್ತು, ದೊಡ್ಡವ್ರು ಶಾಪ ಕೊಟ್ಮೇಲೆ ಅನುಭವಿಸಲೇಬೇಕು. ಅವನು ಸ್ಥಾನದಿಂದ ಭ್ರಷ್ಟನಾದ, ಕುಷ್ಠರೋಗ ಬಂತು, ಮೈ ಮೇಲೆಲ್ಲ ರೋಗ ಹತ್ಕೊಂಡಿದೆ, ನಿದ್ರೆ ಇಲ್ಲ, ರಾತ್ರಿ ನಿದ್ರೆ ಇಲ್ಲ, ಹಗಲಂತೂ ಸಮಾಧಾನ ಇಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಅಷ್ಟೇ ಅಲ್ಲ, ಬಿಸಿಲಲ್ಲಿ ಕೂಡ್ಲಿಕ್ಕೆ ಆಗ್ತಾ ಇಲ್ಲ, ನೆರಳಲ್ಲೂ ಕೂತ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ದೇಹ ಸಂಕಟ, ವಿಪರೀತ ಸಂಕಟ ಭಗ 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 ಉರಿತಾ ಇದೆ. ಅವನಿಗೆ ಅರ್ಥ ಆಯಿತು, ಶಿವನ ಪೂಜೆಗೆ ಅಡ್ಡಿ ಮಾಡಿದೆ, ನಾನು ಈ ಶಿಕ್ಷೆನ ಅನುಭವಿಸ್ತಾ ಇದ್ದೀನಿ. ಕೊನೆಗೊಂದು ನೆನಪಿನ ಶಕ್ತಿನೂ ಕಡಿಮೆ ಆಗೋಯ್ತಂತೆ. ಏನು ಮಾಡೋದು? ಇಂಥ ಸ್ಥಿತಿಯಲ್ಲಿ ಹೇಮಮಾಲಿ ತುಂಬಾ ಒದ್ದಾಟದಲ್ಲಿದ್ದಾನೆ. ಇಂಥ ಹೇಮಮಾಲಿಗೆ ಒಂದು ದಿವಸ ಅವನು ಹೀಗೆ ಅಡ್ಡಾಡ್ತಾ ಇದ್ದಂತೆ, ಏನು ನನಗೆ ಯಾವಾಗ ಮುಕ್ತಿ ಇದರಿಂದ ಅಂತ. ಹೀಗೆ ಆ ಹೇಮಮಾಲಿ ಸಂಚಾರ ಮಾಡ್ತಾ ಮಾಡ್ತಾ ಹಿಮಾಲಯಕ್ಕೆ ಬಂದಿದ್ದಾನೆ. ಆ ಹಿಮಾಲಯದಲ್ಲಿ ಒಂದು ಗುಡ್ಡದಲ್ಲಿ ಒಬ್ಬ ಮುನಿಗಳನ್ನು ನೋಡ್ತಾನೆ. ಯಾರೋ ಮಾರ್ಕಂಡೇಯರನ್ನು ನೋಡ್ತಾನೆ. ಮಾರ್ಕಂಡೇಯರು ಗೊತ್ತು ನಮಗೆ, ಅವರು ಬ್ರಹ್ಮದೇವರಿಗೆ ಸಮಾನವಾದ ಆಯುಷ್ಯ ಅಂತ, ಅಂದ್ರೆ ಚಿರಂಜೀವಿಗಳು ಮಾರ್ಕಂಡೇಯರು, ದೀರ್ಘ ಆಯುಷ್ಯ. ಅಲ್ಲಿ ಕೂತು ತಪಸ್ ಮಾಡ್ತಾ ಇರ್ತಾರೆ. ಈ ಪಾಪಿಷ್ಠ ದೂರದಿಂದ ನೋಡ್ತಾನೆ ಈ ಹೇಮಮಾಲಿ. ಆ ಮುನಿಗಳಿಗೆ ಅಲ್ಲಿಂದಲೇ ನಮಸ್ಕಾರ ಮಾಡ್ತಾನೆ, ದೂರದಿಂದ ಹೆದರಿಕೆ. ಯಾಕೆಂದ್ರೆ ಮೊದಲೇ ಇವನು ಕುಷ್ಠರೋಗ ಇರೋನು, 18 ತರ ಬೇರೆ, ಸ್ಥಾನಭ್ರಷ್ಟ, ನೆನಪಿನ ಶಕ್ತಿ ಬೇರೆ ಹೋಗಿದೆ, ಸ್ವಲ್ಪ ಸ್ವಲ್ಪ ನೆನಪಾಗ್ತಾ ಇದೆ. ಸೀದಾ ಆ ಮಾರ್ಕಂಡೇಯ ಮುನಿಗಳನ್ನು ನೋಡಿ ಅವರಿಗೆ ನಮಸ್ಕಾರವನ್ನ ಉದ್ದಂಡವಾಗಿ ಮಾಡಿದ್ದಾನೆ. ಮಾಡಿ ನಡಕ್ತಾ ಇದ್ದಾನೆ, ಗಡಗಡ ನಡಕ್ತಾ ಇದ್ದಾನೆ. ಯಾರು? ಇವನು ಹೇಮಮಾಲಿ. ದೂರದಿಂದಲೇ ಋಷಿಗಳ ದೃಷ್ಟಿಗೆ ಬಿದ್ದ. ದೊಡ್ಡವರ ದೃಷ್ಟಿಗೆ ಬಿದ್ದರೆ ಹೇಗೆ ಉದ್ಧಾರ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ತಪ್ಪು ಮಾಡಿದ್ದಾನೆ, ಅದು ಒಂದು ಸಲ ಏನೋ ಅಚಾನಕ್ಕಾಗಿ ಆಗೋಯ್ತು, ಆದ್ರೆ ಶಾಪನೂ ಕೂಡ ಅನುಭವಿಸಲೇಬೇಕು. ಆ ಶಾಪವನ್ನ ಉದ್ಧಾರ ಮಾಡೋರು ಯಾರು ಅಂತ ತಿರುಗಿ ಕೊನೆಗೆ ಮಾರ್ಕಂಡೇಯ ಋಷಿಗಳ ದೃಷ್ಟಿಗೆ ಬಂತು. ಅವ್ರಂತಾರಂತೆ, ಯಾಕೆ ಮಗು ಹೆದರ್ತಾ ಇದೆಯಾ ಬಾಪ ಅಂತ ಕೈಯನ್ನ ದೂರ ಬೀಸಿ ಕರೀತಾರಂತೆ ಪ್ರೀತಿಯಿಂದ. ಎದ್ನೋ ಬಿದ್ನೋ ಓಡಿದ್ನಂತೆ ಹತ್ರಕ್ಕೆ. ಹಬ್ಬ, ನನಗೆ ಒಬ್ರು ಸಿಕ್ಕಿದ್ರು ಅಂತ. ಮಾರ್ಕಂಡೇಯರು ನೋಡ್ತಾರೆ ಇವನ್ ದೇಹವನ್ನ, ಕೇಳ್ತಾರೆ, ಯಾಕೆ ನಿನಗೆ ಯಾಕಪ್ಪ ಈ ಕೆಟ್ಟ ರೋಗ ಬಂದಿದೆ, ಯಾಕೆ ನಿನ್ನ ಅವಸ್ಥೆಗೆ ಕಾರಣ ಏನು ಅಂತ. ಆಗ ಇವನು ವಿವರಿಸ್ತಾನೆ, ನಾನು ಹೇಮಮಾಲಿ, ನಾನು ಹೀಗೆಲ್ಲ ತಪ್ಪು ಮಾಡಿಬಿಟ್ಟೆ, ಪುಷ್ಪ ತಗೊಂಡು ಹೋಗೋದು ನನ್ನ ಕೆಲಸ, ಆದ್ರೆ ಒಂದು ದಿವಸ ಈ ತರ ತಪ್ಪೆಲ್ಲ ಆಗೋಯ್ತು ಅಂತ ಪೂರ್ತಿ ನಡೆದ ಅಷ್ಟೂ ಘಟನೆಗಳನ್ನ ವಿಸ್ತಾರವಾಗಿ ವಿವರಿಸ್ತಾನೆ. ನನಗೆ ಕುಷ್ಠರೋಗ ಬಂದಿದೆ, ಪೂರ್ಣ ಜೀವನವಿಡೀ ಕುಷ್ಠರೋಗದಲ್ಲಿ ಬಳಲ್ತಾ ಇದ್ದೀನಿ, ಒಂದಲ್ಲ ಎರಡಲ್ಲ 18 ತರಹ. ನನ್ನ ಹೆಂಡತಿ ವಿಯೋಗ ಆಗೋಯ್ತು, ನಂಗೆ ಇದೆಲ್ಲ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಸತಾಂ ಸ್ವಭಾವತಶ್ಚಿತ್ತಂ ಪರೋಪಕರಣೆ ಕ್ಷಮಂ. ಸಜ್ಜನರ ಸ್ವಭಾವ ಹೇಗಿರುತ್ತೆ, ಅವರ ಮನಸ್ಸು ಹೇಗಿರುತ್ತೆ ಅಂದ್ರೆ ಬೇರೆಯವರು ಉಪಕಾರ ಮಾಡ್ಲಿಕ್ಕೆ ಅಂತ ಕಾಯ್ತಾ ಇರ್ತಾರೆ. ಅದರಿಂದ ದಯವಿಟ್ಟು ನಾನು ತುಂಬಾ ಕಷ್ಟಪಡ್ತಾ ಇದ್ದೀನಿ, ನನ್ನನ್ನು ಉದ್ಧಾರ ಮಾಡಿ ನೀವು ಅಂತ, ಕಾಪಾಡಿ, ನಾನು ಅಪರಾಧಿ, ನನ್ನ ಕ್ಷಮಿಸಿ ಅಂತ. ಮಾರ್ಕಂಡೇಯರಂತಾರಂತೆ, ನೋಡು, ನೀನು ಹೇಳಿದ ವಿಷಯ ನನಗೆ ಅರ್ಥ ಆಯ್ತು, ನೀನು ತಪ್ಪು ಮಾಡಿದ್ಯಾ, ಅದನ್ನ ನೇರವಾಗಿ ಒಪ್ಕೊಂಡಿದ್ಯಾ, ಸುಳ್ಳನ್ನು ಹೇಳಿಲ್ಲ. ಇದೆಲ್ಲ ಗುರುಗಳೆಲ್ರಿಗೂ ಕೂಡ ಇದೇ ಇಷ್ಟ ಅಂತೆ, ಋಷಿ ಮುನಿಗಳಿಗೆಲ್ಲ. ನಾವು ಏನ್ ನಡೀತೋ ಅದನ್ನ ಹಾಗೆ ಹೋಗಿ ಒಪ್ಪಿಸ್ಬಿಡ್ಬೇಕಂತೆ. ಋಷಿ ಮುನಿಗಳಿಗೆ ತಪ್ಪಾಗೋಗಿದೆ, ಈ ತಪ್ಪು ಮಾಡಿದ್ದೇನೆ, ನಾನು ಮಾಡಬಾರ್ದಿತ್ತು, ನೀವು ಉದ್ಧಾರ ಮಾಡಿ. ಅದರಲ್ಲೆಲ್ಲೋ ಗೊಂದಲ ಮಾಡಿ ಸುಳ್ಳು ಹೇಳ್ಬಾರ್ದು. ಗುರುಗಳ ಹತ್ರ ಹೋಗಿ ನಿಜ ಹೇಳ್ಕೊಂಡು ಒಪ್ಪಿಕೊಂಡು ಕ್ಷಮಾಪಣೆ ಕೇಳಿ ಉದ್ಧಾರ ಮಾಡಿ ಅಂದ್ರೆ ಉದ್ಧಾರ ಮಾಡ್ತಾರೆ. ನೀನ್ ನಿಜ ಹೇಳಿದ್ಯಾ, ನೀನು ಒಂದು ಚೂರು ಸುಳ್ಳಾದ ಮಾತನ್ನು ಹೇಳಲಿಲ್ಲ, ನಾನು ನಿನ್ನನ್ನು ಉದ್ಧಾರ ಮಾಡ್ತೀನಿ, ಯೋಚನೆ ಮಾಡಬೇಡ, ನೀನ್ ನಿಜ ಹೇಳಿದ್ದಕ್ಕೆ ನಿನ್ ಮೇಲೆ ಜಾಸ್ತಿ ಪ್ರೀತಿ ಇದೆ ನನಗೆ, ಇನ್ನೂ ಹೆಚ್ಚಾಗ್ತಾ ಇದೆ ಅಂತ. ಆಗ ಹೇಮಮಾಲಿಗೆ ತುಂಬಾ ಸಂತೋಷ ಆಯ್ತು. ಆಗ ಅವರೊಂದು ವ್ರತ ಉಪದೇಶ ಮಾಡ್ತಾರೆ ಮಾರ್ಕಂಡೇಯರು.
ಏನು ವ್ರತ ಉಪದೇಶ ಮಾಡ್ತಾರೆ ಅಂತ ನಮಗೆ ಕ್ಯೂರಿಯಾಸಿಟಿ. ಯಾವ ವ್ರತ ಅದು? ಎಂಥ ರೋಗ ಇದ್ರೂ ಕೂಡ ಪರಿಹಾರ ಆಗತ್ತೆ, ತಪ್ಪದೇ ಇಂಥ ಕೆಲಸ ಮಾಡಬೇಕು. ಏನು ಮಾಡಬೇಕು ಅಂದ್ರೆ, ಆಷಾಢ ಕೃಷ್ಣ ಪಕ್ಷದ ಏಕಾದಶಿ ದಿವಸ ಅಂದ್ರೆ ಯೋಗಿನಿ ಏಕಾದಶಿ ಅಂತೇನಿದೆ, ಈ ಏಕಾದಶಿ ವ್ರತವನ್ನ ನೀನು ಆಚರಿಸು. ನೀನು ಎಂಥ ರೋಗ ಇದ್ರೂ ಹೋಗುತ್ತೆ. ಕುಷ್ಠರೋಗ 18 ಥರ ಅಲ್ಲ, ಯಾವ ಥರ ಇನ್ನೆಷ್ಟು ಬರಲಿ ಆ ರೋಗ ಪರಿಹಾರ ಆಗುತ್ತೆ. ಅಂದ್ರೆ ಏಕಾದಶಿ ಮಾಡೋದಕ್ಕೆ ಎಷ್ಟು ಫಲ ಇದೆ ಅಂದ್ರೆ, ನಾವು ಅನ್ಕೊಳ್ತೀವಿ ಒಂದು ದಿವಸ ಉಪವಾಸ ಇರ್ಲಿಕ್ಕಾಗಲ್ವ ನಮ್ಮ ಕೈಲಿ? ಒಂದು ದಿವಸ ಏನಾಗತ್ತೆ? ಏನೂ ಆಗಲ್ಲ, ಸ್ವಲ್ಪ ಸುಸ್ತಾಗ್ಬೋದು, ಮಲ್ಕೊಳ್ಳಿ ಬೇಕಾದ್ರೆ. ಆದರೆ ಉಪವಾಸ ಅಂತೂ ಮಾಡಿ. ಹಾಗಂದು ಮಲ್ಕೊಳ್ಬಾರ್ದು ವಸ್ತುತಃ, ಅದು ನಿಜಾನೇ. ಆದರೆ ನಿಧಾನಕ್ಕೆ ಒಂದೊಂದೇ ಬಿಡ್ತಾ ಬನ್ನಿ. ಒಟ್ಟು ಉಪವಾಸ ಅಂತೂ ಮಾಡಲೇಬೇಕು, ಏನಾದ್ರಾಗ್ಲಿ. ಶಕ್ತಿ ಇರೋರೆಲ್ಲ ಅವಶ್ಯವಾಗಿ ಮಾಡಲೇಬೇಕು. ಅಶಕ್ತರಿಗೆ ಶಾಸ್ತ್ರದಲ್ಲಿ ಇಂತಿಂಥ ಪದಾರ್ಥ ತಗೊಳ್ಬೋದು ಅಂತ ಹೇಳಿದ್ದಾರೆ, ನಿಜ, ಅದು ಬೇರೆ. ಹಾಗಂತ ನಾವು ಶಕ್ತಿ ಇರೋರು ಕೂಡ ಎಲ್ಲ ಆಸಕ್ತಿ ಇದೆ ನನಗಾಗಲ್ಲ ಅಂತೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಏನೋ ನೆಪ ಹೇಳಿ ಏಕಾದಶಿನ ಮಾತ್ರ ತಪ್ಪಿಸ್ಬೇಡಿ. ಯಾಕೆಂದ್ರೆ ಪ್ರತಿ ಏಕಾದಶಿಗೂ ವಿಶೇಷ ಮಹತ್ವ. ಅದರಲ್ಲೂ ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಯೋಗಿನಿ ಏಕಾದಶಿ ದಿವಸ ನೀವು ಅನುಷ್ಠಾನ ಮಾಡಿದ್ರೆ ಆಗ ನಿಮಗೆ ಒಳ್ಳೆ ಯೋಗ ಬರುತ್ತೆ ಅಂತ. ಒಳ್ಳೆ ಯೋಗ, ಅಪ್ರಾಪ್ತಸ್ಯ ಪ್ರಾಪ್ತಿರಿ ಯೋಗ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಇದುವರೆಗೂ ನಿಮಗೇನು ಸಿಗ್ಲಿಲ್ಲ, ಒಳ್ಳೆ ಫಲ ಸಿಗ್ತಾ ಹೋಗುತ್ತೆ. ಬರೀ ರೋಗ ಪರಿಹಾರ ಇಷ್ಟೇ ಅಲ್ಲ, ಪತ್ನಿ ವಿಯೋಗ ಆಗಿತ್ತಲ್ಲ, ಹೆಂಡತಿ ಸಿಕ್ಕದ್ಲು ಅವನಿಗೆ, ಹೇಮಮಾಲಿಗೆ. ಅಂದ್ರೆ ಎಷ್ಟೆಷ್ಟು ಭಾಗ್ಯ ಇದೆ ಒಂದು ಏಕಾದಶಿ ಸರಿಯಾಗಿ ಮಾಡೋದ್ರಿಂದ. ನಮಗೆ ಅದ್ರ ಮಹಿಮೆ ಗೊತ್ತಿರಲ್ಲ. ಹಾಗಾಗಿ ಆ ಮಹಿಮೆಯನ್ನ ಆಯಾಯ ಏಕಾದಶಿ ಬಂದಾಗ ಕೇಳ್ಬೇಕು ನಾವು. ಓ, ಇಂಥ ಮಹಿಮೆ ಇದೆ ಯೋಗಿನಿ ಏಕಾದಶಿಗೆ. ಆ ಯೋಗಿನಿಂದ ಏನು? ಯೋಗಿನಿಯಾದ ಒಳ್ಳೆ ಪುಣ್ಯವನ್ನ ಸಂಪಾದನೆ ಮಾಡಿಕೊಡುವಂಥ ಏಕಾದಶಿ ಇದು. ಹಾಗೆ ಪಾಪಗಳನ್ನ ಪರಿಹಾರ ಮಾಡುವಂಥ ಏಕಾದಶಿ. ಯೋಗಿನಿಯಾದ ಅಂದ್ರೆ ಯಕ್ಷ ರಾಜನ ಭೃತ್ಯನಾದ ಇವನಿಗೆ ಒಳ್ಳೆಯ ಯೋಗ, ಹೆಂಡತಿಯ ಯೋಗವನ್ನು ತಂದುಕೊಟ್ಟಂತಹ ಏಕಾದಶಿ. ಒಂದನ್ನು ಬಿಡಿಸತ್ತೆ, ಇನ್ನೊಂದನ್ನು ತಂದುಕೊಡುತ್ತೆ. ಇಂಥ ಅಪೂರ್ವವಾದ ಈ ಯೋಗಿನಿ ಏಕಾದಶಿಯನ್ನು ನೀನು ಆಚರಣೆ ಮಾಡು, ನೋಡ್ತಾ ಇರೋ ಬದಲಾಗತ್ತೆ ಅಂತ. ಸರಿ, ಹೇಮಮಾಲಿ ತಾನು ಸಾಷ್ಟಾಂಗ ಪ್ರಣಾಮ ಮಾಡಿ ನಮಸ್ಕಾರ ಮಾಡಿ ಅಲ್ಲೇ ಬಿದ್ದುಬಿಡ್ತಾನೆ ಒಂದು ಹೊತ್ತು. ಆಗ ಈ ಮಾರ್ಕಂಡೇಯರು ಎಚ್ಚರಿಸ್ತಾರೆ, ನೋಡು ಯಾಕೆ ಈ ರೀತಿ ಮಲ್ಕೊಂಡಿದೆ, ಏಳು, ದುಃಖ ಪಡಬೇಡ, ನೀನು ವ್ರತವನ್ನ ಆಚರಿಸು, ವ್ರತವನ್ನ ಆಚರಿಸೋದ್ರೆ ನಿಂಗೆ ಕ್ಷೇಮ ಆಗತ್ತೆ, ಯೋಚಿಸಬೇಡ ಅಂತ. ಸರಿ ಆಯ್ತು ಅಂತ ಹೇಮಮಾಲಿ ಅದೇ ರೀತಿ ಎದ್ದ, ಅನುಷ್ಠಾನವನ್ನು ಮಾಡ್ದ ಯೋಗಿನಿ ಏಕಾದಶಿ ವ್ರತವನ್ನ. ಆ ಪುಣ್ಯ ಎಷ್ಟು ಕಾಪಾಡ್ತು, ಆ ಯೋಗ ಪುಣ್ಯ ಸಂಪರ್ಕ ಬಂತಲ್ಲ ಇವನಿಗೆ. ಇಡೀ ಜನ್ಮವಿಡೀ ಯಾವ ಕುಷ್ಠರೋಗ ಇಲ್ಲ, ವಿಯೋಗ ಇಲ್ಲ. ಒಂದು ಏಕಾದಶಿ ಸರಿ ಮಾಡಿದ್ದಕ್ಕೆ ಇಷ್ಟೆಲ್ಲ ಫಲ ಉಂಟು. ಇಷ್ಟೆಲ್ಲ ನಮಗೆ ಆ ಏಕಾದಶಿಯ ಬಗ್ಗೆ ಈ ವಿವರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ಮೇಲೆ ಯುಧಿಷ್ಠಿರನಿಗೆ ಇದು ಹೇಳ್ತಾ ಇರೋದಲ್ವ ಕೃಷ್ಣ. ಆಮೇಲೆ ಕೃಷ್ಣ ಹೇಳ್ದ ಇಷ್ಟೆಲ್ಲ ಘಟನೆ ಹೇಳಾದ್ಮೇಲೆ, ಇತಿ ವಾಕ್ಯಂ ಋಷೇ ಶ್ರುತ್ವ ದಂಡವತ್ ಪತಿತೋ ಭುವಿ ಉತ್ಥಾಪಿತಸ್ಸ ಮುನಿನ ಬಭೂವಾತೀವ ಹರ್ಷಿತಃ ಅಂತೆಲ್ಲ ಬಹಳ ಸಂತೋಷಗೊಂಡು ಅವನು ಹೇಮಮಾಲಿ ಹೋಗಿದ್ದನ್ನೆಲ್ಲ ಹೇಳಿ, ಮುಂದೆ ಒಂದು ಮಾತನ್ನ ಕೃಷ್ಣ ಪರಮಾತ್ಮ ತಾನು ಹೇಳ್ತಾನೆ. ಏನ್ ಹೇಳ್ತಾನೆ ಕೊನೆಗೆ ಅಂದ್ರೆ, ಅಷ್ಟಾಶೀತಿ ಸಹಸ್ರಾಣಿ ದ್ವಿಜಾನ್ ಭೋಜಯತೆ ತುಜಃ ತತ್ಸಮಂ ಫಲಮಾಪ್ನೋತಿ ಯೋಗಿನಿ ವ್ರತ ಕೃನ್ನರಃ. ಯೋಗಿನಿ ವ್ರತವನ್ನ ಮಾಡಿದ್ರೆ ಏನು ಫಲ ಅಂದ್ರೆ, ಇನ್ನೊಂದು ಹೇಳ್ತಾರೆ, 88,000 ಬ್ರಾಹ್ಮಣರಿಗೆ ಭೋಜನ ಹಾಕ್ಸಿದ್ರೆ ಎಷ್ಟು ಫಲನೋ ಅಷ್ಟು ನಮ್ಮ ಜನ್ಮದಲ್ಲಿ ಮಾಡ್ಲಿಕ್ಕಾಲ. 88,000 ಬ್ರಾಹ್ಮಣರಿಗೆ ಭೋಜನವನ್ನ ಮಾಡಿಸಿದ್ರೆ ಎಷ್ಟು ಫಲನೋ ಅಷ್ಟು ಫಲ ಅಂತೆ. ಅದನ್ನು ಅಶೀತಿ ಸಹಸ್ರಾಣಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಒಂದು ಏಕಾದಶಿ ಮಾಡೋದ್ರಿಂದ ಎಷ್ಟು ಪುಣ್ಯ ಇದೆ. ಹಾಗಾದ್ರೆ ಕುಷ್ಠರೋಗ ಪರಿಹಾರ ಆಗ್ಬೇಕು ಅಂದ್ರೆ 88,000 ಬ್ರಾಹ್ಮಣರಿಗೆ ಭೋಜನ ಹಾಕಿಸ್ಬೇಕು, ಜೀವನದಲ್ಲಿ ಆಗಲ್ಲ. ಅದಿರ್ಲಿ ಬಿಡಿ, ಸಾಮಾನ್ಯವಾಗಿ ಬ್ರಾಹ್ಮಣ ಭೋಜನ ಮಾಡಿಸೋದೊಂದು ತುಂಬಾ ಕಷ್ಟ. ಅದ್ರಲ್ಲಿ ಇಷ್ಟು ಬ್ರಾಹ್ಮಣರ ಭೋಜನ ಆಗಬೇಕು ಅಂದ್ರೆ ಎಷ್ಟೇ ಜನ್ಮ ಕಳಿಬೇಕೋ ನಮಗೆ ಗೊತ್ತಿಲ್ಲ. ಅದು ಒಂದು ಈ ಯೋಗಿನಿ ಏಕಾದಶಿಯಿಂದ ಆಗತ್ತೆ ಅಂದ್ರೆ ಅದ್ಭುತ. ಅಲ್ಲ, ನಾವು ತುಂಬಾ ಅಶಕ್ತರು. ಯೋಗಿನಿ ಏಕಾದಶಿ ಅಲ್ಲ, ಯಾವ ಏಕಾದಶಿ ಬಂದರೂ ಏನೋ ಒಂದು ಸ್ವಲ್ಪ ತಿನ್ನೋ ಥರ ನಮಗೆ ಯೋಗ್ಯತೆ ಇದೆ, ನಮ್ಮ ಸ್ಥಿತಿ ಹಾಗಾಗ್ಬಿಡಿದೆ ಅಂದ್ರೆ ಯೋಚನೆ ಮಾಡಬೇಡಿ. ಸ್ವಲ್ಪ ಅಶಕ್ತರಾದವರು, ತುಂಬಾ ಅಶಕ್ತರಾದವರು, ಯಾರು ಸ್ವಲ್ಪನಾರು ಸ್ವೀಕಾರ ಮಾಡಬೇಕು ಅಂತ ಅನಿವಾರ್ಯ ಆಗ್ಬಿಡುತ್ತೋ, ವಸ್ತುತಃ ಅದು ಇಲ್ವಂತೆ. ಶಾಸ್ತ್ರದಲ್ಲಿ
ನೀನು ಏಕಾದಶಿ ಮಾಡ್ತಾ ಮಾಡ್ತಾ ಸತ್ರು ಚಿಂತೆ ಇಲ್ಲ ಅಂತ ಹೇಳ್ತಾರೆ. ಅಷ್ಟು ಕಠಿಣವಾಗೇ ಹೇಳ್ತಾರೆ. ಆದರೂ ಕೆಲವು ಮಾತುಗಳು ಕೂಡ ಇದೆ, ಕ್ಷಮೆ ನೀಡುವಂಥ ಮಾತುಗಳು ಕೂಡ ಇರಲಿ ಆಯಿತು ಅಂತ ಹೇಳೋ ಮಾತುಗಳು ಇದೆ. ಅದರ ಪ್ರಕಾರ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಏನೋ ಅಚಾನಕ್ಕಾಗಿ ಆಗಲಿಲ್ಲ, ಸ್ವಲ್ಪ ಏನೋ ತಿನ್ನೋ ಥರ ಆಗೋಯ್ತು. ಆದರೆ ಆಗ ಏನು ಮಾಡ್ಬೇಕು ತಪ್ಪದೆ, ನೀವು ಮಾಡ್ತಾ ಇದ್ರೆ ಇದನ್ನ ಕೇಳಬೇಕು. ಇನ್ನು ವಿಶೇಷವಾಗಿ ಯೋಗಿನಿ ಏಕಾದಶಿ ಮಹಿಮೆ, ಇನ್ನು ಮಾಡೋದು ತಪ್ಪೋಯ್ತಾ ಅವಾಗೊಂದು ಕೃಷ್ಣನೇ ಹೇಳಿದ ಮಾತಿದು, ಮಹಾಪಾಪ ಪ್ರಶಮನಿ ಮಹಾಪುಣ್ಯ ಫಲಪ್ರದ ಪಠನಾತ್ ಶ್ರವಣಾತ್ ಮರ್ತ್ಯ ಸರ್ವ ಪಾಪೈ ಪ್ರಮುಚ್ಯತೆ. ಪಠನಾತ್ ಶ್ರವಣಾತ್, ಒಂದಾ ಯೋಗಿನಿ ಏಕಾದಶಿ ಮಹಿಮೆ ಅವತ್ತಿನ ದಿವಸ ಓದ್ಬಿಡಿ ಪುರಾಣ ತೆಗೆದು, ಇಲ್ಲ ಆ ಪುರಾಣದ ಮಾತುಗಳನ್ನ ನೀವು ಕೇಳಿದ್ರೂ ಸಾಕು, ಓದಿದ್ರೂ ಸಾಕು. ಆಗ ಮಹಾಪಾಪ ಪ್ರಶಮನಿ, ಎಂಥ ಪಾಪ ಅದನ್ನ ನಾಶ ಮಾಡೋದು, ಮಹಾಪುಣ್ಯವನ್ನ ನೀಡುವಂಥದ್ದು, ಸರ್ವ ಪಾಪೈ ಪ್ರಮುಚ್ಯತೆ. ಹೀಗೆ ಏಕಾದಶಿಯನ್ನು ನಾವು ಕೆಲವು ಸಲ ಏನೋ ನಮಗಿರುವಂಥ ದೊಡ್ಡ ಅನಾರೋಗ್ಯದಿಂದ ಬಿಡೋ ಥರ ಆದರೂ ಆ ಮಹಿಮೆಯನ್ನು ತಪ್ಪದೇ ಕೇಳಬೇಕು. ಈ ನಿಟ್ಟಿನಲ್ಲಿ ಈ ಆಷಾಢ ಮಾಸದ ಕೃಷ್ಣ ಪಕ್ಷದ ಯೋಗಿನಿ ಏಕಾದಶಿಯ ಬಗ್ಗೆ ನೀವೆಲ್ಲರೂ ಈ ಜ್ಞಾನವಾಹಿನಿಯ ಮುಖಾಂತರ ಕೇಳಿದಿರಿ. ಅವಶ್ಯವಾಗಿ ಏಕಾದಶಿ ದಿವಸ ವಿಶೇಷವಾಗಿ ಎಲ್ಲರೂ ಕೇಳಬೇಕು. ಕೇಳಿ ಆ ಕೃಷ್ಣನ ಅನುಗ್ರಹ, ಅವನೇ ಹೇಳಿದನು ಕೃಷ್ಣ, ಇಂಥ ಒಂದು ಅವಕಾಶ ಕೊಟ್ಟಿದ್ದಾನೆ ದೇವರು, ಇಂಥ ಅವಕಾಶದಿಂದ ವಂಚಿತರಾಗಬಾರ್ದು. ಇಂಥ ಏಕಾದಶಿ ಉಪವಾಸವನ್ನು ಮಾಡಿ ಆ ಕೃಷ್ಣ ಪರಮಾತ್ಮನ ಅನುಗ್ರಹಕ್ಕೆ ಯಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇಲ್ಲಿ ಮುಗಿಸ್ತಾ ಹೇಳ್ತಾರೆ, ಇತಿ ಶ್ರೀ ಮಹಾಪುರಾಣೆ ಪಾದ್ಮೆ ಉತ್ತರಖಂಡೆ ಉಮಾಪತಿ ನಾರದ ಸಂವಾದಾಂತರ್ಗತ ಕೃಷ್ಣ ಯುಧಿಷ್ಠಿರ ಸಂವಾದೆ. ಅಲ್ಲಿ ನಾರದರು ಮತ್ತೆ ರುದ್ರದೇವರು ಮಾತಾಡ್ತಾರೆ. ಅವರು ಮಾತಾಡಬೇಕಾದ್ರೆ ಹೇಳ್ತಾರೆ ಕೃಷ್ಣ ಯುಧಿಷ್ಠಿರ ಮಾತಾಡ್ತಾ ಇದ್ರು ಅಂತ. ಆ ಕೃಷ್ಣ ಯುಧಿಷ್ಠಿರರು ಮಾತಾಡ್ತಾ ಹೇಳ್ತಾರೆ, ಮಾರ್ಕಂಡೇಯರು, ಈ ಕುಬೇರ ಮತ್ತೆ ಹೇಮಮಾಲಿ ಇವರ ಪ್ರಸಂಗವನ್ನು ಅವ್ರು ಹೇಳ್ತಾರೆ. ಅಂದ್ರೆ ಒಬ್ರು ಇನ್ನೊಬ್ರ ಬಗ್ಗೆ ಮಾತಾಡ್ತಾರೆ, ಆ ಇನ್ನೊಬ್ರು ಇನ್ನೊಂದು ವಿಷಯ ತಿಳಿಸ್ತಾರೆ. ಹಾಗಿದೆ ಈ ಘಟನೆ. ಇಂಥ ಆಷಾಢ ಕೃಷ್ಣ ಯೋಗಿನಿ ಏಕಾದಶಿ ಮಾಹಾತ್ಮ್ಯಂ ನಾಮ 54ತಮೋಧ್ಯಾಯ ಸಮಾಪ್ತ ಅಂತ ಹೇಳಿ 54ನೇ ಅಧ್ಯಾಯ ಏನಿದೆ ಇದು ಮುಕ್ತಾಯ ಆಯಿತು ಅಂತ. ಇದು ಯೋಗಿನಿ ಏಕಾದಶಿಯ ಒಂದು ಮಹಿಮೆ. ಈ ರೀತಿ ಪ್ರತಿಯೊಂದು ಏಕಾದಶಿಯು ಕೂಡ ಅಪರೂಪದ ಏಕಾದಶಿಗಳೇ. ಅದರಲ್ಲಿ ಈ ಯೋಗಿನಿ ಏಕಾದಶಿಯನ್ನ ಚೆನ್ನಾಗಿ ಆಚರಿಸಿ ಆ ಪುಣ್ಯದ ಯೋಗವನ್ನ ನಾವೆಲ್ಲರೂ ಪಡೆಯೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.